ಬಳ್ಳಾರಿಯಲ್ಲಿ ಆಗ್ತಾ ಇರುವಂತಹ ಬಾಣಂತಿಯರ ಸರಣಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಕಿಡಿಕಾರಿದ್ದಾರೆ, ವಾಗ್ದಾಳಿಯನ್ನ ಮಾಡಿದ್ದಾರೆ. ಅದನ್ನ ಬಿಟ್ಟರೆ ಇನ್ನೇನ್ ಮಾಡಕ್ಕಾಗತ್ತೆ ನಿಮ್ಮ ಹತ್ರ? ಸರ್ಕಾರದ ವಿರುದ್ಧ ಪ್ರತಿಪಕ್ಷ ನಾಯಕ ಈಗ ಅಶೋಕ್ ಅವರ ವಾಗ್ದಾಳಿ. ರಾಜ್ಯ ಆರೋಗ್ಯ ಇಲಾಖೆ ಅನಾರೋಗ್ಯ, ಐವಿ ದ್ರಾವಣ ಕಳಪೆಯಿಂದ ಬಾಣಂತಿಯರ ಸಾವಾಗಿದೆ. ಕಳಪೆ ದ್ರಾವಣ ಖರೀದಿ ಹಿಂದೆ ಮೆಡಿಕಲ್ ಮಾಫಿಯಾ ಕೈವಾಡ ಇದೆ. ಸಾವಿನ ಹೊಣೆ ಸಿಎಂ ಮತ್ತು ಸಿಎಂ ರಾಜೀನಾಮೆ ಕೊಡಲಿ ಅಂತ ಪ್ರತಿಪಕ್ಷ ನಾಯಕ ಅಶೋಕ್ ಅವರ ಆಗ್ರಹ. ಟ್ವೀಟ್ ಮಾಡ್ತಾರೆ, ಒಂದು ಕಡೆ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕ್ಬೋದು. ಅದನ್ನು ಬಿಟ್ಟರೆ ಒಂದು ವಾಗ್ದಾಳಿ, ಕೆಂಡಾಮಂಡಲ ಇಲ್ಲಿಗೆ ನಿಲ್ಲುತ್ತೆ. ಇಲ್ಲಿ ಆರೋಗ್ಯ ಇಲಾಖೆ ಅನಾರೋಗ್ಯ ಇಲಾಖೆ ಆಗಿದೆ. ಬಳ್ಳಾರಿಯ ಜಿಲ್ಲಾ ಆಸ್ಪತ್ರೆ ಮತ್ತು ಬಳ್ಳಾರಿಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ, ವಿಮ್ಸ್ ಇರಬೇಕು, ಆಸ್ಪತ್ರೆಗೆ ನಾನು ಕೂಡ ಭೇಟಿ ಮಾಡಿದ್ದೆ. ನಾನು ಭೇಟಿ ಮಾಡಿದಾಗ 4 ಜನ ಬಾಣಂತಿಯರು ಅವರು ಕೊಟ್ಟಂಥ ಫ್ಲೂಯಿಡ್ ಐವಿ ಅದು ಕಳಪೆ ಆಗಿದ್ದರಿಂದ ಅವರ ದೇಹಕ್ಕೆ ಸೇರಿದ ತಕ್ಷಣ ಅವರ ಕಿಡ್ನಿ, ಲಿವರ್ ಫಂಕ್ಷನ್ನು ಮತ್ತು ಅವರ BP ಬಡಿತ ಎಲ್ಲ ಕಡಿಮೆ ಆಗಿ ಸಾವನ್ನಪ್ಪಿರುವಂಥದ್ದು. ಅಲ್ಲಿ ಡಾಕ್ಟ್ರನ್ನ ಡೈರೆಕ್ಟಾಗಿ ಮೀಡಿಯಾ ಮುಂದೆನೇ ಮಾತಾಡಿದಾಗ ಅವರು ವರದಿ ಕೊಟ್ಟಿರುವಂಥದ್ದು. ಈ ಫ್ಲೂಯಿಡ್ ಕೊಟ್ಟ ತಕ್ಷಣ ಅವ್ರಿಗೆ 1 ಗಂಟೆಯಲ್ಲಿ ಅವರ ಕಿಡ್ನಿ ಮತ್ತು ಲಿವರ್ ಫೇಲ್ಯೂರ್ ಆಗಿರುವಂಥದ್ದು ಇಂದ ಸತ್ತಿದ್ದಾರೆ ಅಂತ ಹೇಳಿದ್ದಾರೆ. ಸೊ ನಾವು ಹೋಗಿ ಅಲ್ಲಿ ಎಚ್ಚರಿಕೆ ಕೊಟ್ಟ ಮೇಲೂ ಕೂಡ ಮತ್ತೆ ಈ ಬಾಣಂತಿಯರ ಮರಣ ಮೃದಂಗ ಮತ್ತೆ ಕಂಟಿನ್ಯೂ ಆಗಿದೆ. ಮತ್ತೆ 2 ಬಾಣಂತಿಯರು